ಸ್ವಲ್ಪ ಜೈಕಾರ ಹಾಕೋದೇನಿಲ್ಲ. ಕಡೆಯಿಂದ ಮನವಿ ಮಾಡ್ಕೊತಾ ಇದ್ವಿ. ಮೋಟಮ್ಮ ಅವರ ಇದರಿಂದ ಅವರು ಶಕ್ತಿಯಿಂದ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ನಯನಕ್ಕಂಗೊಂದು ಕೊಡಿ ಅಂತ ಮಹಿಳೆಯರಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸರ್ ಇವತ್ತೆಲ್ಲ ನಮಗೆ ಕೊಟ್ಟಿದ್ದಾರೆ. ಏನು ಸುಶಕ್ತಿ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, 5 ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ. ಅದೇ ಥರ ಹೆಣ್ಮಕ್ಳಲ್ಲೂ ಕ್ಯಾಬಿನೆಟಲ್ಲಿ ಒಬ್ಬರು ಇಲ್ಲ. ಹಂಗಾಗಿ ನಯನ ಅಕ್ಕನ ಕೊಡಲಿ ಅಂತ ನಮ್ಮ ರಿಕ್ವೆಸ್ಟ್ ಆಗಿ ಕೇಳ್ತೀವಿ. ನಾವು ಕೊಂಡ್ಕೊಟ್ಟೆ ಬಂದ್ ಮಾಡ್ತಿದ್ದಾರೆ. ಯೂತ್ಗೆ ನಾವು ಸಪೋರ್ಟ್ ಮಾಡೋಣ. ದಲಿತರಾಗ ಒಬ್ಬರು ಬಂದಿದ್ದಾರೆ. ಎಲ್ಲರೂ ಕೂಡ ಮಹಿಳೆಯರು ಯಾರೂ ಇಲ್ಲ, ಎಲ್ಲ ಪೂರ್ತಿ ಜನಸೇರಿ ಮಹಿಳೆಯರಿಗೆ ಕೊಡಬೇಕು ಅಂದಾಗ ಒಂದು ಸ್ಥಾನಮಾನ ಕೊಡಬೇಕಲ್ವಾ. ನಮ್ಮ ಕಳಕಳಿ ಎಲ್ಲ ನಮ್ಮ ವಾರ್ಡಿಂದ ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ. ಎಲ್ಲ ವಾರ್ಡಿಂದ ಬಂದಿದ್ದಾರೆ ಮೇಡಮ್ಮು. ಇನ್ನೂ ನಮಗೆ ಹೆಚ್ಚು ಸಹಕಾರ ಕೊಡ್ತಾರೆ. ಹೆಣ್ಮಕ್ಳಿಗೆ ಏನೇನು ಸೌಕರ್ಯ ಮಾಡಬೇಕು ಇಲ್ಲಿವರೆಗೂ ಒಂದು ಆಸ್ಪತ್ರೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅವ್ರ ಕೆಲಸದ ವಿಷಯದಲ್ಲಿ ಆಗಿತ್ತು ತೀರಾ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಹೆಣ್ಮಕ್ಳು ನಾವು ಜೊತೆಲಿದ್ದೀವಿ ಅಮ್ಮ ಅನ್ನೋದು ತಾಯಿ ಗುಣಗಳೇ ನಯನಕ್ಕವ್ರಿಗೆ ಬಂದಿದೆ. ಹಂಗಾಗಿ ನಾವು ಇದು ಮಾಡ್ತೀವಿ. ವಸಂತಪುರ ವಾರ್ಡಲ್ಲಿ ಮಹಿಳಾ ಅಧ್ಯಕ್ಷರಾಗಿ ಇದು ಮಾಡ್ತಾಯಿದ್ವಿ. ಅಕ್ಕ ಅವ್ರಿಗೆ ಕೊಟ್ಟರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಹೆಣ್ಮಕ್ಳಿಗೆಲ್ಲ ಎಲ್ಲ ಕೇಳ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಸರ್ ಹತ್ರ ಇದೊಂದು ಮನವಿ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಒಂದು ಪೋಸ್ಟ್ ಕೊಡಿ. ನಯನ ಮೋಟಮ್ಮವ್ರಿಗೆ ಕೊಡಬೇಕಾದ ಕಳಕಳಿ, ಡಿ ಕೆ ಶಿವಕುಮಾರ್ ಅಂತ ಕಳಕಳಿ ಮಹಿಳಾ ಇದರಿಂದ ಎಲ್ಲರೂ ಕೇಳ್ಕೊತಿದ್ದೀವಿ. KPCC ಘಟಕದಿಂದ ಕೇಳ್ತಾ ಇದ್ದೀವಿ. ರಾಹುಲ್ ಗಾಂಧಿ ಖರ್ಗೆ ಸರ್ಗೆಲ್ಲರಿಗೂ ದಯವಿಟ್ಟು ನಯನಕ್ಕನಿಗೆ ಕೊಡಬೇಕಾಗಿ ಕಳಕಳಿ ವಿನಂತಿ.